ಸ್ನೇಹಿತರೆ, ಮಳೆಗಾಲದಲ್ಲಿ ಟೆರೆಸ್ ಗಾರ್ಡನ್ ಮಾಡ್ತಾ ಇರೋ ಮಂದಿಗೆ ಗಿಡಗಳನ್ನು ರಕ್ಷಿಸೋದೇ ಸಾಹಸದ ಕಾರ್ಯವಾಗಿ ಪರಿಣಮಿಸಬಹುದು. ಇದಕ್ಕೆ ಕಾರಣ ನಮಗೆ ಕಾಲಕ್ಕೆ ಅನುಗುಣವಾಗಿ ಗಿಡಗಳ ಆರೈಕೆ ಮಾಡುವ ಜ್ಞಾನದ ಕೊರತೆ ಇರಬಹುದು. ಇಂದಿನ ವಿಡಿಯೋ ನರ್ಸರಿಯವರು ಮಳೆಗಾಲದಲ್ಲಿ ಗಿಡಗಳನ್ನು ಹೇಗೆ ರಕ್ಷಣೆ ಮಾಡಿ ಕ್ರಿಮಿಕೀಟಗಳಿಂದ ರಕ್ಷಿಸಿ ಆರೋಗ್ಯಕರ ಬೆಳವಣಿಗೆಗೆ ಬಳಸುವ ಕಾರ್ಯವಿಧಾನಗಳ ಕುರಿತು ಮಾಹಿತಿ ನೀಡೋದ್ರಿಂದ ಗಾರ್ಡನ್ ಪ್ರಿಯ ವೀಕ್ಷಕರು ಅಂತ್ಯದವರೆಗೂ ವಿಡಿಯೋ ನೋಡ್ತೀರಾ ಅಂತ ಭಾವಿಸಿ ವಿಡಿಯೋ ಆರಂಭಿಸುವ ಮುನ್ನ ಆತ್ಮೀಯ ವೀಕ್ಷಕರೇ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆದರ ಸ್ವಾಗತವನ್ನು ಕೋರ್ತೇನೆ. ಇನ್ನು ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನೂ ಕೂಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ನಾವು ಗಾರ್ಡನ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ರಿಲೀಸ್ ಮಾಡಿದ ತಕ್ಷಣ ಯೂಟ್ಯೂಬ್ ನಿಮಗೆ ಅದರ ನೋಟಿಫಿಕೇಶನ್ ಅನ್ನು ಕಳಿಸೋದಕ್ಕೆ ಸಹಾಯವಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಇನ್ಫಾರ್ಮೇಟಿವ್ ಅಂತೇಳಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಕೂಡ ಶೇರ್ ಮಾಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ, ಸ್ನೇಹಿತರೆ ಬನ್ನಿ ಇಂದಿನ ವಿಡಿಯೋ ಪ್ರಾರಂಭಿಸೋಣ. ನೀವು ಟೆರೆಸ್ ಗಾರ್ಡನ್, ಹೋಮ್ ಗಾರ್ಡನ್ ಅಥವಾ ಕಿಚನ್ ಗಾರ್ಡನ್ ಮಾಡ್ತಿರಬಹುದು. ನಿಮ್ಮ ಗಾರ್ಡನಿಂಗ್ ಹವ್ಯಾಸ ಅಥವಾ ಅಭ್ಯಾಸ ಎಡೆಬಿಡದೆ ನಿರಂತರವಾಗಿ ಯಶಸ್ವಿ ಹಾದಿ ಹಿಡಿಯಬೇಕಂದ್ರೆ ಗಿಡಗಳ ಆರೈಕೆ, ಪೋಷಣೆ ಮತ್ತು ಸಂರಕ್ಷಣೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೊಂದಿದ್ದರೆ ಅತ್ಯುತ್ತಮ. ಇಂದಿನ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ಗಿಡಗಳ ಸಂರಕ್ಷಣೆ ಬಗ್ಗೆ ತಿಳಿಯುತ್ತಾ ಸಾಗೋಣ. ಇನ್ನುಳಿದ 2 ಋತುಗಳಲ್ಲಿ ಗಾರ್ಡನ್ ಸಸ್ಯಗಳ ಆರೈಕೆ ಬಗ್ಗೆ ಮಾಹಿತಿ ದೊರೆಯುತ್ತಿರಬೇಕಂದ್ರೆ ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ನಲ್ಲಿ ಆಲ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡ್ರೆ ನೋಟಿಫಿಕೇಶನ್ ಅನ್ನ ನಿಮಗೆ ತಲುಪಿಸಲು ಸಹಾಯವಾಗುತ್ತದೆ. ಸ್ನೇಹಿತರೆ, ಮಳೆಗಾಲದಲ್ಲಿ ಪ್ರತಿಯೊಂದು ಗಾರ್ಡನ್ ಗಿಡಗಳಿಗೂ ಮಳೆ ನೀರು ಬೀಳುವ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಇಡುವ ಮೊದಲು ನೀವು ನೆಟ್ಟ ಗಿಡಗಳ ಪಾಟಿನ ತಳಭಾಗದಲ್ಲಿ ಮಳೆಯ ನೀರು ಪಾಟಿನಲ್ಲಿ ಶೇಖರವಾಗದೆ ಸುಲಭವಾಗಿ ಹೊರಹೋಗುವಷ್ಟು ಡ್ರೈನ್ ಹೋಲ್ಗಳು ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಡ್ರೈನ್ ಹೋಲ್ಗಳು ಇದ್ದರೂ ಕೆಲವೊಮ್ಮೆ ಗಟ್ಟಿ ಮಣ್ಣಿನ ಕಾರಣದಿಂದ ಪಾಟಿನಲ್ಲಿ ಬಿದ್ದ ನೀರು ಹೊರ ಹೋಗದೆ ಪಾಟಿನಲ್ಲಿಯೇ ಉಳಿಯುವುದರಿಂದ ಗಿಡಗಳ ಬೇರು ಕೊಳೆಯುವುದಲ್ಲದೆ ಅವಶ್ಯಕತೆಗಿಂತ ಹೆಚ್ಚಾದಂತಹ ನೀರಿನ ಕಾರಣದಿಂದ ಅನೇಕ ಮಾರಕ ಫಂಗಸ್ಗಳ ಉತ್ಪತ್ತಿಗೆ ಕಾರಣವಾಗುವುದರಿಂದ ಗಿಡಗಳು ಹಾನಿಗೊಳಗಾಗುತ್ತವೆ. ಸ್ನೇಹಿತರೆ, ಮಳೆಗಾಲದ ಆರಂಭದ 1 ವಾರದ ಮುಂಚಿತವಾಗಿ ನಿಮ್ಮಲ್ಲಿ ಇರುವಂತಹ ಪ್ರತಿಯೊಂದು ಗಿಡದ ಪಾಟಿನ ಬುಡಭಾಗದಲ್ಲಿರುವಂತಹ ಮಣ್ಣನ್ನು ಕೆದಕಿ ಗಾಳಿಯಾಡಲು ಅನುಕೂಲವಾಗುವಂತೆ ಅನಾವಶ್ಯಕವಾಗಿ ಬೆಳೆದ ಕಳೆ, ಉದುರಿದ ಎಲೆ, ಕಸ ಕಡ್ಡಿಗಳನ್ನು ತೆಗೆದು ಮಲ್ಚಿಂಗ್ ಮಾಡುವುದರಿಂದ ಬೇರುಗಳಿಗೆ ಅತ್ಯುತ್ತಮವಾದಂಥ ಆಕ್ಸಿಜನ್ನ ಪೂರೈಕೆ ಜೊತೆಗೆ ಮಳೆಯ ನೀರಿನಲ್ಲಿರುವಂಥ ಅನೇಕ ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಶೀಘ್ರವಾಗಿ ತಲುಪಿ ಬೇರುಗಳು ಸುಲಭವಾಗಿ ಅವುಗಳನ್ನು ಬಳಸಿಕೊಳ್ಳಲು ಅನುಕೂಲವಾಗುವುದು. ಸ್ನೇಹಿತರೆ, ಔಟ್ಡೋರ್ ಪ್ಲಾಂಟ್ಗಳಿಗೆ ಮತ್ತು ಮಳೆಯ ನೀರಿಗೆ ಮೈ ಒಡ್ಡಿರುವಂತಹ ಪಾಟ್ಗಳಿಗೆ ಯಾವುದೇ ಕಾರಣಕ್ಕೂ ಮಳೆ ನಿಲ್ಲುವ ಹೊರತು ಮತ್ತು ಪಾಟಿನ ಮಣ್ಣಿನ ಮೇಲ್ಪದರ 2 ಇಂಚಿನಷ್ಟು ಒಣಗದ ಹೊರತು ನೀರುಣಿಸುವ ಪ್ರಯತ್ನವನ್ನು ಮಾಡಬೇಡಿ. ಗಾರ್ಡನ್ ಗಿಡಗಳನ್ನು ಒಟ್ಟೊಟ್ಟಿಗೆ ಗುಂಪಾಗಿ ಇರಿಸುವ ಬದಲು ಒಂದು ಪಾಟಿನಿಂದ ಮತ್ತೊಂದು ಪಾಟಿನ ನಡುವಿನಲ್ಲಿ ಕನಿಷ್ಠ 2 ಅಡಿಗಳಷ್ಟು ಅಂತರವನ್ನು ಕಾಯ್ದಿರಿಸುವುದರಿಂದ ಗಿಡಗಳ ನಡುವೆ ಗಾಳಿಯ ಚಲನೆ ಸುಲಭವಾಗುವುದಲ್ಲದೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡಬಹುದಾದಂತಹ ಕ್ರಿಮಿ, ಕೀಟ ಮತ್ತು ಕಾಯಿಲೆ ಬಾರದಂತೆ ಎಚ್ಚರಿಕೆ ವಹಿಸದಂತಾಗುವುದು. ಸ್ನೇಹಿತರೆ, ಮಳೆಗಾಲದಲ್ಲಿ ದ್ರವ ಗೊಬ್ಬರ ನೀಡುವ ಬದಲು ಮಳೆಗಾಲದ ಆರಂಭದಲ್ಲಿ ಮಲ್ಚಿಂಗ್ ಮಾಡಿದ ನಂತರ ಅನೇಕ ವಿಧದ ಘನಗೊಬ್ಬರಗಳ ಮಿಶ್ರಣವನ್ನು ನೀಡಿದರೆ ಅತ್ಯುತ್ತಮ. ಇದೇ ಘನಗೊಬ್ಬರದ ಮಿಶ್ರಣವನ್ನು ಮಳೆಗಾಲ ಮುಗಿಯುವವರೆಗೂ ಪ್ರತಿ 20 ದಿನಗಳ ಅಂತರದಲ್ಲಿ ನೀಡುವುದರಿಂದ ಗಾರ್ಡನ್ ಗಿಡಗಳು ಹಚ್ಚ ಹಸುರಾಗಿ ದಟ್ಟವಾಗಿ ಬೆಳೆದು ಸಾಕಷ್ಟು ಪ್ರಮಾಣದಲ್ಲಿ ಹೂವು, ಹಣ್ಣು, ತರಕಾರಿಗಳ ಇಳುವರಿ ನೀಡುತ್ತದೆ. ಘನಗೊಬ್ಬರಗಳ ತಯಾರಿಕೆ ಮತ್ತು ಬಳಕೆ ಮಾಡಿಕೊಳ್ಳುವ ವಿಧಾನಗಳ ಕುರಿತು ಮಾಹಿತಿ ನೀಡುವ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದ್ದು ಆಸಕ್ತ ವೀಕ್ಷಕ ಸ್ನೇಹಿತರು ವಿಡಿಯೋಗಳನ್ನು ವೀಕ್ಷಿಸಬಹುದು. ಮಳೆಗಾಲದಲ್ಲಿ ಗಿಡಗಳಿಗೆ ಮಳೆ ನೀರಿನ ಜೊತೆಗೆ ಬಿಸಿಲು ಅವಶ್ಯಕವಾಗಿರೋದ್ರಿಂದ ಸಾಕಷ್ಟು ಬಿಸಿಲು ಬೀಳುವಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಗಿಡಗಳನ್ನು ಇಡುವುದರಿಂದ ಗಿಡಗಳಲ್ಲಿ ಉತ್ಪತ್ತಿಯಾಗಿ ರೋಗ ಹಬ್ಬಿಸಬಹುದಾದಂತಹ ಕ್ರಿಮಿಕೀಟಗಳನ್ನು ತಡೆದಂತಾಗುವುದಲ್ಲದೆ ಗಿಡಗಳು ತಮಗೆ ಅವಶ್ಯಕವಿರುವಂತಹ ಆಹಾರ ತಯಾರಿಸಿಕೊಳ್ಳಲು ಸಹಾಯವಾದಂತಾಗುವುದು. ಸ್ನೇಹಿತರೆ, ಘನಗೊಬ್ಬರದ ಮಿಶ್ರಣದಲ್ಲಿ ಸೀವೀಡ್ ಬಳಸಿಕೊಂಡ್ರೆ ಮಳೆಗಾಲದಲ್ಲಿ ಅತಿ ಹೆಚ್ಚಿನ ನೀರಿನ ಕಾರಣದಿಂದ ಉಂಟಾಗಬಹುದಾದಂತಹ ಬೇರು ಸಂಬಂಧಿತ ರೋಗಗಳನ್ನು ತಡೆದಂತಾಗುವುದಲ್ಲದೆ ಗಿಡದ ಬೇರುಗಳು ಆರೋಗ್ಯವಾಗಿ ಬೆಳೆಯಲು ಬೇಕಾದಂತಹ ಪೋಷಕಾಂಶಗಳನ್ನು ಪೂರೈಸಿದಂತಾಗುವುದು. ಇಂತಹ ಅನೇಕ ರೀತಿಯ ಗಾರ್ಡನಿಂಗ್ ಸಾಮಗ್ರಿಗಳು ಮತ್ತು ಗೊಬ್ಬರಗಳ ಬಗ್ಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದ್ದು ತಾವು ಆನ್ಲೈನ್ ಮೂಲಕ ತರಿಸಿಕೊಂಡು ಗಾರ್ಡನಿಂಗ್ ಕೆಲಸಕ್ಕೆ ಉಪಯೋಗಿಸಿಕೊಳ್ಳಬಹುದು. ಮಳೆಗಾಲದಲ್ಲಿ ತೇವಾಂಶದಿಂದ ಕೂಡಿದ ಮತ್ತು ಗಿಡಗಳ ಬೆಳವಣಿಗೆಗೆ ಪೂರಕವಾದಂಥ ವಾತಾವರಣ ಇರುವ ಕಾರಣದಿಂದ ಉದ್ದವಾಗಿ ಬೆಳೆದಂತಹ ಗಿಡದ ಕಾಂಡಗಳನ್ನು ಸಾಫ್ಟ್, ಹಾರ್ಡ್ ಅಥವಾ 1G, 2G, 3G ಯಂತಹ ಕಟಿಂಗ್ ಮಾಡುವುದರಿಂದ ಗಿಡಗಳು ವೇಗವಾಗಿ ದಟ್ಟವಾಗಿ ಬೆಳೆಯುವುದಲ್ಲದೆ
ಚಿಗುರಿದ ಪ್ರತಿಯೊಂದು ಟಿಸಿಲುಗಳಿಂದಲೂ ಸಾಕಷ್ಟು ಹೂವು, ಹಣ್ಣು, ತರಕಾರಿಗಳ ಇಳುವರಿ ಹೆಚ್ಚಿಗೆಯಾಗುವುದು. ಪ್ರೂನಿಂಗ್ ಮತ್ತು 1G, 2G, 3G ಕಟಿಂಗ್ ಮಾಡುವ ವಿಧಾನಗಳನ್ನು ತಿಳಿಯಲು ಉತ್ಸುಕರಿರುವಂತಹ ವೀಕ್ಷಕ ಸ್ನೇಹಿತರಿಗಾಗಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವಂತಹ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದ್ದು, ಆಸಕ್ತ ವೀಕ್ಷಕ ಸ್ನೇಹಿತರು ಅಂತಹ ವಿಡಿಯೋಗಳನ್ನು ವೀಕ್ಷಿಸಿ ಮಾಹಿತಿ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇವಿಷ್ಟು ಆರ್ಗಾನಿಕ್ ವಿಧಾನದಲ್ಲಿ ನಿಮ್ಮ ಗಾರ್ಡನಿಂಗ್ ಹವ್ಯಾಸ ಬೆಳೆಸ್ಕೊಂಡ್ರೆ ಅತ್ಯುತ್ತಮವಾದಂತಹ ಗಿಡಗಳ ಸೌಂದರ್ಯ ನಿಮ್ಮ ಕಣ್ಮನಗಳಿಗೆ ಮುದ ನೀಡಬಹುದೆಂದು ಭಾವಿಸುತ್ತಾ ಇಂದಿನ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸಕ್ಕೆ ಉಪಯೋಗವಾಗಿರಬಹುದೆಂಬ ನಂಬಿಕೆಯೊಂದಿಗೆ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತಂತ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.